Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಪವಾಡಿ ಚಿದಾನಂದ ಅಂತಲೇ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಯಾವುದೇ ಒಂದು ಗ್ರೂಪಲ್ಲಿ ಅಥವಾ ಯಾವುದೇ ಒಂದಿಷ್ಟು ಕೆಲಸದಲ್ಲಿ ಅಥವಾ ಈ ಗ್ರಾಮದಲ್ಲಿ ಏನೋ ಒಂದಿಷ್ಟು ಕಾರ್ಯಕ್ರಮ ಆದರೆ ಪವಾಡಿ ಚಿದಾನಂದ ಮೇನ್ ಆಗಿ ಇಂಪಾರ್ಟೆಂಟ್ ಅಲ್ಲಿ ಇದ್ದೇ ಇರ್ತಾರೆ. ಯಾಕೆ ಇರ್ತಾರೆ ಅಂದರೆ ಯಾವುದೋ ಒಂದಿಷ್ಟು ಅಲ್ಲಿ ಮೈಕ್ ತಗೊಂಡು ಈ ಕೆಲಸ ನನ್ನಿಂದ ಆಯಿತು, ನನಗೆ ಹಾರ ಹಾಕ್ರಿ, ನನ್ನಿಂದ ದೀಪ ಹಚ್ಚ್ರಿ ಅಂತಕ್ಕಂಥ ಮಾತಿನ ಬಿಟ್ಟು ಇವತ್ತು ಏನಲ್ಲಿ ಅವ್ಯವಸ್ಥೆ ಆಗಿದೆ, ಏನಲ್ಲಿ ಅರೇಂಜ್ಮೆಂಟ್ ಮಾಡಬೇಕು, ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಇದ್ರ ಬಗ್ಗೆ ತಾವೇ ಖುದ್ದಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವರು ಚಿದಾನಂದಪ್ಪ. ಬಳ್ಳಾರಿಯಲ್ಲಿ ಸೋಮಸಮುದ್ರ ಒಂದು ಗ್ರಾಮಕ್ಕೆ ಬಂದಿದ್ದೆ ಸ್ನೇಹಿತರೆ. ಒಂದು ಬಡ ಕುಟುಂಬ, ರೈತರ ಕುಟುಂಬ. ಬಹುಶಃ ಭಾಳಷ್ಟು ಪ್ರೋಗ್ರಾಮಲ್ಲಿ ನೋಡಿದ್ರೆ ಏನು ಸರ್ ಭಾಳಷ್ಟು ಮನೆಗಳಿಗೆ ವಿಸಿಟ್ ಮಾಡ್ತಾರೆ, ರೈತರ ಕುಟುಂಬ ಅಂತ ಹೇಳ್ತಾರೆ, ಏನೋ ಒಂದಿಷ್ಟು ಚೇಂಜ್ ಆಗಿಬಿಟ್ಟಿರ್ತಾರೆ, ಅದು ಹೆಂಗೆ ರೈತರ ಕುಟುಂಬ ಆಗತ್ತೆ ಸರ್? ಸ್ನೇಹಿತರೆ, ನಿಮಗೆ ಎಷ್ಟು ಮಟ್ಟಿಗೆ ಈ ರೈತರ ಕುಟುಂಬ ಗುರ್ತಿದೆ ಅಂದರೆ ಈ ಮನೆಯಲ್ಲಿ ಮೊದಲೇ ಬಾರಿಗೆ ಬಂದರೆ ಸಾಕು. ಈಗಲೂ ಕೂಡ ಇವತ್ತು ಇಷ್ಟೆಲ್ಲ ಹೊರಗಡೆ ಹೆಸರು ಮಾಡಿದ್ರು ಕೂಡ ಈ ರೈತರು ಒಂದು ಗುರುತು ಬಿಟ್ಟಿಲ್ಲ. ಈ ಒಂದು ಏನು ಬಸವಣ್ಣನ ಒಂದು ಆರಾಧ್ಯ ದೈವ ಅಂತ ಅಂದ್ಕೊಂಡು ಇವತ್ತು ರೈತರ ಕುಟುಂಬ ಪೂಜೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಬಹುಶಃ ನಿಮಗೆ ನಾನು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ಏನು ನಾವು ಒಳಗಡೆ ಬರ್ತೀವಿ, ಬಂದ ತಕ್ಷಣವೇ ಈ ಒಂದು ದೈವ ರೂಪ ಇಲ್ಲಿ ಕಾಣುತ್ತೆ. ಬಹುಶಃ ಹೀಗಾಗಿ ಇವತ್ತು ಈ ಒಂದು ಕುಟುಂಬದಲ್ಲಿ ಈ ಬಸವೇಶ್ವರರ ವಿಗ್ರಹ ಎದುರಿಗೆ ಕಾಣುತ್ತೆ ಬಂದ ತಕ್ಷಣವೇ. ಮೇನಾಗಿ ಇವತ್ತು ಈ ಒಂದು ಕುಟುಂಬಕ್ಕೆ ಮನೆ ಬಾಗಿಲಿಗೆ ಯಾರೇ ಬರಲಿ ಫಸ್ಟು ಇವ್ರ ಕಡೆಯಿಂದ ಅನ್ನದಾನ. ಬಹುಶಃ ಟಿಫಿನ್ ಮಾಡಿ ಸರ್, ಇಲ್ಲ ಊಟ ಮಾಡಿ ಸರ್, ಒಂದು ಲೋಟ ನೀರು ಕುಡೀರಿ ಸರ್ ಅಂತ. ಇವತ್ತು ಕೈಲಾದಷ್ಟು ನಮ್ಮ ಬದುಕಿನ ಜೊತೆ ಇವತ್ತು 10 ರೂಪಾಯಿ ದುಡಿದ್ರು 5 ರೂಪಾಯಿ ಬೇರೆಯವರಿಗೆ ಒಂದು ಸಹಾಯ ಮಾಡ್ತಾನೆ ಜೀವನ ಸಾಗಿಸ್ತೀವಿ ಅಂತ ತೋರಿಸ್ಕೊಟ್ಟಿರ್ತಂಥ ವ್ಯಕ್ತಿ ಈ ಕುಟುಂಬದ ಒಬ್ಬ ಬಡ ಕುಟುಂಬದ ಯುವಕ ಸ್ನೇಹಿತರು. ಸ್ಕೂಲ್ ಅಭಿವೃದ್ಧಿ ಆಗಿದೆ, ಪಂಚಾಯತಿ ಅಭಿವೃದ್ಧಿ ಮಾಡ್ಯಾರ, ಭಾಳ ಚೆನ್ನಾಗಿದೆ. ಎಲ್ಲ ರೋಡು ಗೀಡು ಎಲ್ಲ ಚೆನ್ನಾಗಿದೆ. MLA ಅವ್ರು ಕೂಡ ಭಾಳ ಸಹಕಾರ ಮಾಡ್ಯಾರ ಇವ್ರು ಎಲ್ಲರಿಗೆ. ಬೇಸ್ ಕೆಲಸ ಆಗಲ್ಲ ಅಂತ ಅನುದಾನ ಬಿಟ್ಟು ಭಾಳ ಇಸ್ಕೊಂಡ್ಬಂದಾರ, ಕೆಲಸ ಬಿಟ್ಟು ಭಾಳ ಚೆನ್ನಾಗಿ ಮಾಡ್ತಾರೆ. ಏನು ನೀವೇನು ಯಾರು ಹೇಳಲಿಲ್ಲೇನೋ ಯಾಕೆ ಬೇಕಪ್ಪ ಚಿದಾನಂದ ನಿನಗೆ, ನಾವು ಹೆಂಗಿದ್ವಿ ಹಂಗೆ ಹೊಲ ಕೆಲಸ ಮಾಡ್ಕೊಂಡು ಇದ್ಬಿಡು, ಸುಮ್ಮನೆ ಯಾಕೆ ಮೈಗೆ ಹಚ್ಕೊಂತೀವಿ ಅಂತ ಹೇಳಲಿಲ್ಲ ಅಂತ? ಇಲ್ಲ, ನಾವೆಲ್ಲರೂ ವ್ಯವಸಾಯ ಮಾಡ್ಕೊಂತ ಇದ್ಬಿಟ್ರೆ ಊರು ಅಭಿವೃದ್ಧಿ ಮಾಡೋರು ಬೇಕಲ್ಲ, ಒಬ್ರು ನಾಲ್ಕಂತ ಒಬ್ಬರು ಬೇಕಲ್ಲ. ಹಂಗಾಗಿ ಯಾರು ಮಾಡಲು ನಮ್ದು ಒಬ್ಬರು ಇರ್ಬೇಕು, ಮುಂದೆ ಹೋಗ್ಬೇಕಂತ ಒಂದು ಆಸೆ ಇದೆ. ಏನೋ ಒಂದು ಕನಸಿದೆ ಚಿದಾನಂದ ನಮ್ಗೆ ಈ ಗೆಟಪಲ್ಲಿ ಇರ್ಬೇಕು ಮುಂದೆ ಅಂತಕ್ಕಂಥದ್ದು. ಏನು ಕನಸಿದೆ? ಕ್ಯಾನ್ಸರ್ ಒಂದು ಜಡ್ಪಿ ಆಗಲ್ಲ ಅಂತ, ಜಡ್ಪಿಯಲ್ಲಿ ಟಿಕೆಟ್ ಕೊಡಲಿ, ಒಳ್ಳೆ ಅಭಿವೃದ್ಧಿ ಮಾಡಲ ಅಂತ. ಗ್ರಾಮ ಪಂಚಾಯತ್ ಕೊಟ್ಟರೆ ಇಷ್ಟೊತ್ತು ಮಾಡಂದ್ರೆ ಇನ್ನೊಂದು 12-13 ಇಂಪ್ರೂವ್ ಆಗ್ತವೆ. ಮೊದಲೇ ರೈತರೆಲ್ಲ ಎಲ್ಲ ರೈತರು, ಇವಾಗೂ ರೈತರು ಸರ್. ಅವರಪ್ಪ ಇವಾಗಲೂ ಹೊಲದಲ್ಲಿ ಬರ್ತಾನೆ, ಹೊಲದಲ್ಲಿ ಕೆಲಸ ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ ಸರ್. ಏನಾದರೂ ಚಿದಾನಂದ ಅವ್ರನ್ನ ನೀವು ಹುಡುಕಿ ಬಂದಾಗ ಆ ಚಿದಾನಂದ ಇದ್ದಿಲ್ಲ, ಅವ್ರ ಮನೆಯವ್ರು ಯಾವ ಥರ ಸಹಕಾರ ಕೊಡ್ತಾರೆ ನಿಮಗೆ? ನಮ್ಮ ಮನೆ ಇದ್ದಂಗೆ ಸರ್. ಇದು ಬಂದ್ವಿಲ್ಲ ಏನು ಟೀ ನಾವು ಎಲ್ಲ ಊಟ ಗೀಟ ಮಾಡ್ಬೇಕಂದ್ರೆ ಸುತ್ತ ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. ಮನೆ ಕೊಡ್ತಾ ಇದ್ದಾರೆ, ಕೊಡ್ತಾನೆ ಇದೆ. ಮೊನ್ನೆ ರೀಸೆಂಟಾಗಿ ಒಂದು ವಾರದಾಗೆ ಬುಕ್ಕ, ಪೆನ್ನು, ಪೆನ್ಸಿಲ್ ಅವೆಲ್ಲ ಕೊಟ್ಟಿದ್ದಾರೆ. ಯಾರು ಅದಕ್ಕೆಲ್ಲ ದುಡ್ಡು ಇವರೇ ಸ್ವಂತ ಖರ್ಚು? ಸ್ವಂತ ದುಡ್ಡಿಂದ ಸ್ವಂತ. ನಮ್ಮ ಕನಸು MLA ಆಗೋ ಕೂಡ ಐತೆ ಸರ್. MLA ಆಗೋ ನೋಡೋಕಂತ ಬಿಟ್ಟೆ ಕನಸು ಐತೆ ಸರ್ ನಮ್ದು. ಚಿದಾನಂದ ಅಂದ್ರೆ ದೊಡ್ಡ ಹೆಸರು ಐತೆ ಸರ್, ಯಾರನ್ನ ಕೇಳ್ರಿ ಊರಾಗ. ನಮ್ಮದು ಕುರುಗೋಡು ತಾಲೂಕು ಗ್ರಾಮದಲ್ಲಿ ಕೆಲಸ ಎಲ್ಲ ಹಿಂದಿದ್ದು. ಇವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಲ್ಲಿದ್ದ, ಮುಂದೆ ಆಗಿದ್ದರು, ಆದರೂ ಆ ಕೆಲಸ ಮಾಡಿಲ್ಲ ಯಾರು. ಯಾವುದೇ ಒಂದು ಕೆಲಸ ಪ್ರತಿಯೊಂದು ಕೆಲಸ ನೀಟ್ ಮಾಡಿದ್ದಾರೆ. ಇಡೀ ಸೋಮಸಮುದ್ರ ಗ್ರಾಮದಲ್ಲಿ ಏನು ಕೆಲಸ ಪೆಂಡಿಂಗ್ ಇಲ್ದ ಮಾಡಿದ್ದಾರೆ. ಹೈಲೈಟ್ ಕೆಲಸ. ಯಾವ ಏರಿಯಾದ ಹೋಗು, ಯಾವ ಓಣೆಗೋರು, ನೀರು, ಲೈಟು, ದೀಪ ಪ್ರತಿಯೊಂದು ಮಾಡಿದ್ದಾರೆ.
ಇಲ್ಲಂತಲ್ಲ ಯಾವ ಸುತ್ತ ಹಳ್ಳಿಯಲ್ಲೂ ಅವರು ಕೈಲಾದ ಸಹಾಯ ಮಾಡಿದ್ದಾರೆ. ರೊಕ್ಕ ಇವತ್ತು ಹೋದ್ರೆ ನಾಳೆ ಸಂಪಾದಿಸ್ಬೋದು, ಜನ ಸಂಪಾದಿಸೋದು ಭಾರಿ ಕಷ್ಟ. ನಾವು ಕೆಲಸ ಮಾಡತಕ್ಕದ್ದೇ ನಮ್ಮ ಬಗ್ಗೆ ಮಾತಾಡ್ತಾರೆ ಜನ. ನಿಜವಾಗ್ಲೂ ನೋಡೋಕ್ಕೆ ಹೀರೋ ಥರನೇ ಇದ್ದಾರೆ, ಬಹುಶಃ ಇದ್ದಾರೆ ಅಷ್ಟೇ. ಇವ್ರಿಗೂ ಒಂದು ಚಿತ್ರರಂಗದಲ್ಲಿ ಎಂಟ್ರಿ ಆಗಿದ್ರೆ ಯಾವ ಹೀರೋಗೂ ಕಡಿಮೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಹೆಸರು ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಬಹುಶಃ ಇಷ್ಟರ ಮಟ್ಟಿಗೆ ಒಂದು ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಇಂಥ ಚಿಕ್ಕ ವಯಸ್ಸಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಈ ಒಂದು ವ್ಯಕ್ತಿ ಹತ್ರ ಸಿಗ್ತಕ್ಕಂಥದ್ದು ರಾಜಕೀಯದಲ್ಲಿ ಇದ್ದರೂ ಕೂಡ ಬರೀ ಫೋಟೋಸು, ಪ್ರಶಸ್ತಿಗಳು, ಆಮೇಲೆ ಒಂದು ಏನು ಕೆಲಸಗಳು ಮಾಡಿರ್ತಕ್ಕಂಥ ಗುರುತು, ಇದು ಬಿಟ್ಟರೆ ಖಾಲಿ ಜಾಬು, ಬರೀ ಕೈ. ಸ್ನೇಹಿತರೆ, ಇವತ್ತು ಈ ವ್ಯಕ್ತಿ ತಂದೆಯನ್ನು ನಿಮಗೆ ತೋರಿಸ್ತೀನಿ. ಬಹುಶಃ ಇವತ್ತಿಗೂ ಕೂಡ ಹೊಲ ಮನೆ ಮಾಡ್ಕೊಂಡಿರ್ತಕ್ಕಂಥವ್ರು, ಇವತ್ತು ಕೂಡ ಹೊಲದಾಗ ಹೋಗ್ತಕ್ಕಂಥವ್ರು. ನಿಮಗೆ ಅವ್ರ ಅವತಾರನ ತೋರಿಸ್ತೀನಿ. ಯಾವುದೋ ಒಂದು ಮಾಡೋದು, ಇಲ್ಲದ್ರೆ ಯಾರೋ ಕರೆದು ಹೋಗ್ಬಿಡೋದು, ಹಿಂಗೆಲ್ಲ ಮಾಡ್ತಾ ಮಾಡ್ತಾರೆ. ಹೆಂಗಿದು ಒಳ್ಳೇದಂತೆ ಹಿಂಗೆ ಇದು ಒಳ್ಳೇದೇ. ಈಗ ನಮ್ಮ ಕಷ್ಟಕ್ಕೆ ಈ ಜನಗಳಿಗೆ ಏನೇ ಮಾಡಿದ್ರೂ ತೃಪ್ತಿ ಸಿಗೋದಿಲ್ಲ. ನೀನು ಪರ್ವತ ಗಡ್ತಿರೋ ಜನಕ್ಕೆ ಇಡೋ, ಅದು ತಮ್ಮ ಬುದ್ಧಿ ಮಾತ್ರ ಬಿಡೋದಿಲ್ಲ. ಜನ ತಾವು ಏನು ಮಾಡ್ಬೇಕು ತಾವು ಅದನ್ನು ಮಾಡ್ತಿರ್ತಾರೆ. ಇವರು ಮಾಡ್ತಾರೆ ಬಿಡು, ಒಳ್ಳೇದೇ ಒಳ್ಳೇದು ಮಾಡ್ತಾರಪ್ಪ ಅಂತ ಯಾರು ಅಂದ್ಕೊಂಬೋದಲ್ಲ. ಯಾರು ಅಂದ್ಕೊಂತಾರೆ? ಇವ್ರು ಇನ್ನು ಮುಂದೆ ಅವರಿದ್ದ ಆ ಥರ ಅಂಬೋದು, ಏನೇನೋ ಕತೆ ಏನೇನೋ ಹುಚ್ಚೋದು ಎಲ್ಲ ಇದು ಮಾಡೋದು ಕಷ್ಟ ಆಗುತ್ತೆ. ಮುಂದೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಪ್ಪ ಅಂತ ಹೇಳ್ತದೆ ನಾನು. ಬೇಡ ಇದನ್ನೆಲ್ಲ ಬಿಡ್ರಿ ಅಂತ. ಅವ್ರು ಬಿಡಂಗಿಲ್ಲ, ಬಿಡುವಳ್ರು, ನಿಮ್ಮ ಮಾತು ಕೇಳೋಳ್ರು. ಕೇಳೋದಿಲ್ಲ. ನಾವು ಸಮಾಜ ಸೇವೆ ಮಾಡ್ತೀವಿ, ಸಮಾಜ ಸೇವೆನೇ ಮಾಡ್ತಾ ಇದೀವಿ. ಮುಂದೆ ಆಗಲೇ ದೇವರದೇನೋ ಭಗವಂತದೇನೋ ಎಂಬ ಉದ್ದೇಶನೇ ಇಟ್ಕೊಂಡಪ್ಪ. ಚಿದಾನಂದ ಅವರು ಎಷ್ಟೇ ಅಭಿಮಾನಿಗಳಿದ್ರು, ಯಾರೇ ಇದ್ರು ಕೂಡ ಇವತ್ತು ಅವರೊಂದು ವಾಹನಕ್ಕೆ ಬರೆದಿದ್ದಾರೆ ತಂದೆ ತಾಯಿ ಆಶೀರ್ವಾದ. ಈ ಕುಟುಂಬದಲ್ಲಿ ಅವರ ಸಹೋದರರು ಆರ್ಮಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಮನೆಯ ಕುಟುಂಬ ಅಂತ ಹೋಗ್ಬಿಟ್ರೆ ಈಗ ನಮ್ಮ ಸುಮಾರು ಒಂದು 7-8 ಸಾವಿರ ಜನ ಹೊಂದಿರತಕ್ಕಂಥ ಗ್ರಾಮ ಸರ್. ಸುಮಾರು 25-30 ವರ್ಷದಿಂದ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಇದ್ದರೂ ಕೂಡ ಎಲ್ಲೇ ಒಂದು ಕಡೆ ನಮ್ಮೂರು ಭಾಳ ಹಿಂದುಳಿದ್ಬಿಟ್ಟಿತ್ತು. ನಮಗೆ ಸಿಕ್ಕಿರ್ತಕ್ಕಂಥ 15 ತಿಂಗಳ ಅವಕಾಶದಲ್ಲಿ ಈಗ ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿಯಾಗಿ ಕಾಮಗಾರಿ ಅಂತಂದರೆ ನಮ್ಮ ಚಿದಾನಂದ ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿ ಊರಾಗ ಅಭಿವೃದ್ಧಿ ಮಾಡಿದ್ರು ಸರ್. ಈಗ ಸುಮಾರು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು 5 ಕೋಟಿ ನಮಗೆ ಕೊಟ್ಟುಕೊಂಡು ಕೆರೆ ಒಂದು 12 ನಂಬರ್ ಕ್ಯಾಂಪಲ್ಲಿ ಕೆರೆ ತೆಗೆಸಿದ್ವಿ. ಪಂಚಾಯತಿಯಲ್ಲಿ ಸಾಕಷ್ಟು ಇದ್ದು ಸರ್, ಕಾಂಪೌಂಡ್ ಇದ್ದಿಲ್ಲ. ಆಮೇಲೆ ಅಲ್ಲೂ ಪಂಚಾಯತಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ, ಆಮೇಲೆ ಓಣಿಗಳಲ್ಲಿ ನೀರಿನ ಸಮಸ್ಯೆ ಸರ್ ನಮ್ಮಲ್ಲಿ. ಅದನ್ನು ಎಲ್ಲ ಓಣಿಗಳಲ್ಲಿ ಪೈಪ್ ಲೈನ್ ಮಾಡಿ ನೀರು ಕೊಡುವಂಥ ವ್ಯವಸ್ಥೆ, ಬೀದಿ ದೀಪಗಳು ಮತ್ತು ಐಮಾಸ್ಕ್ ಲೈಟ್ಗಳು. ಆಮೇಲೆ ನಮ್ಮ ಶಾಸಕರು ಒಂದು ಸಪೋರ್ಟಿಂದ ಅಧಿಕಾರಿಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, KKRDB, DC, CS ಇಂಥವರೆಲ್ಲ ಅಧಿಕಾರಿಗಳು ಸಪೋರ್ಟ್ ಇದ್ದು ಹೆಚ್ಚಿನ ಅನ್ನೋಂಥದ್ದು. ಎಲ್ಲೇ ಒಂದು ಕಡೆ ನಮ್ಮೂರು ಅಭಿವೃದ್ಧಿ ಆದರೆ, ಎಲ್ಲೇ ಒಂದು ಕಡೆ ನಮ್ಮ ಸಾಮಾನ್ಯ ಜನಗಳು ಜೀವನ ಸುಗಮ ಆಗಲಿ, ಅವರು ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಜೀವನ ಮಾಡಲಿ. ಈಗ ನಮಗೆ ಸಾವಿರಾರು ಕಷ್ಟಗಳದಾವೆ ಸರ್, ಅದು ಹೇಳ್ಕೊಂಬಕ್ಕೆ ನಾವು ಹೇಳೋ ಇದಿಲ್ಲ. ಆ ಒಂದು ಕಷ್ಟ ಇದ್ದರೂ ಕೂಡ ಎಲ್ಲೇ ಒಂದು ಕಡೆ ಜನಗಳು ಒಳ್ಳೇದಾಗಲಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಈ ಎಲ್ಲ ಪ್ರಯತ್ನ ಮಾಡಿ ನಮಗೆ ಸಿಕ್ಕಿರೋ ಒಂದು 15 ತಿಂಗಳಲ್ಲಿ ಒಂದು 20 ಕೋಟಿವರೆಗೆ ನಾವು ಕೆಲಸ ಮಾಡಿಸಿ ಊರಿಗೆಲ್ಲೇ ಒಂದು ಕಡೆ ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಇದರ ಒಂದು ಇದು ಪರವಾಗಿ ವೀರೇಂದ್ರ ಹೆಗ್ಗಡೆಯವರು ಕರೆಸಿ ನಮಗೆ ಸನ್ಮಾನ ಮಾಡಿದರು. ನಮ್ಮ ರಾಷ್ಟ್ರಪತಿಯವರಿಂದ ಕೂಡ ನಮಗೆ ಕೊನೆಗೆ ಜನವರಿಯಲ್ಲಿ ಅವರು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದಿಂದ 8 ಜಿಲ್ಲೆಗಳನ್ನು ಆಯ್ಕೆ ಮಾಡಿ ನಮ್ಮ ಒಂದು ಪಂಚಾಯತಿನ ಆಯ್ಕೆ ಮಾಡಿದ್ವಿ ಸರ್. ಈಗ ನಾವೆಲ್ಲರೂ ಕೂಡ ಇದ್ದಾಗ ನಮ್ಗಿಂತ ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ಈ ಸಮಾಜ ಸೇವೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಾಗೂ ಊರು ನಡೀತಕ್ಕಂಥ ಎಲ್ಲ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಏನಿದಿತ್ತಲ್ಲ ಸರ್ ಹುಮ್ಮಸ್ಸು ಮೊದಲಿಂದನೂ ಕೂಡ ಸರ್, ಹುಡುಗಿಂದನೂ ಕೂಡ ಇದು ಹೆಚ್ಚಿನ ಮಟ್ಟದಲ್ಲಿತ್ತು. ಅದನ್ನು ಈಗಲೂ ಕೂಡ ಹಂಗೆ ಮುಂದೆ ನಡೆಸ್ಕೊಂಡು ಹೋಗ್ತದ ಸರ್. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿದ್ವಿ. ಆಮೇಲೆ ಏನೇ ಮಾಡಿದರೂ ಕೂಡ ಒಂದು ಊರಿನ ಒಂದು ಒಳ್ಳೆಯದೇ ಮಾಡ್ತಾರಂಥ ಉದ್ದೇಶದಿಂದ ನಾವು ಕೂಡ ಯಾರಿಗೂ ಕೂಡ ಇವರಿಗೆ ತೊಂದರೆ ಕೊಡೋಕ್ಕೆ ಹೋಗಿಲ್ಲ ಸರ್.
ನಾವು ಏನು ಮಾಡಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಸಮಾಜಕ್ಕೆ ನಾವು ಏನು ಮಾಡಿದೀವಿ ಇಂಪಾರ್ಟೆಂಟು, ಸಮಾಜ ನಮಗೆ ಏನು ಮಾಡಿದೆ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಮುಂಬರುವಂಥ ಪೀಳಿಗೆಗೆ ಮಾರ್ಗವಾಗಬೇಕು. ಅದಕ್ಕೋಸ್ಕರ ನಾವು ಏನೇ ಆಗಲಿ ನಮಗೆ ಕಷ್ಟ 100 ಇರ್ತವೆ. ಸೊ ನಮಗೆ ಕಷ್ಟ ಅಂತ ಬಂದಾಗ ಭಾಳಷ್ಟು ತುಂಬ ಕಷ್ಟಗಳಿದ್ದಾವೆ. ಕಷ್ಟ ಎಲ್ಲರಿಗೂ ಇರುತ್ತೆ, ಕಷ್ಟ ಯಾವಾಗಲೂ ಇರುತ್ತೆ. ಬಟ್ ಒಳ್ಳೇದು ಮಾಡಬೇಕು, ಒಂದು ನಾಲ್ವರಿಗೆ ಒಳ್ಳೇದು ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಆ ಕಷ್ಟಗಳೆಲ್ಲ ಬದಿಗಿದ್ದು ನಾವು ಒಂದು ಒಳ್ಳೆಯ ಕೆಲಸಗಳಿಗೆ ಕೈ ಹಾಕುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ, ಮುಂದೆ ಕೂಡ ಮಾಡ್ತಾಯಿದ್ವಿ. ಆ ಭಗವಂತ ಆಶೀರ್ವಾದ ನಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಕೆಲಸಗಳು ನಾವು ಮಾಡ್ತೇವೆ. ಆಮೇಲೆ ನಾವು ಅನೇಕ ಸಮಾಜ ಸೇವೆಯಲ್ಲಿ ನಾವು ತೊಡಗಿದ್ವಿ. ಅನಾಥಾಶ್ರಮದಲ್ಲಿ ಊಟ ಮಾಡೋದಾಗಲಿ, ಹಾಗೂ ಬಡ ಕುಟುಂಬಗಳಿಗೆ ಪೆನ್ನು ಪುಸ್ತಕ ಕೊಡೋದಾಗಲಿ, ಮತ್ತು ಇನ್ನು ಅನೇಕ ಯಾರೇ ಒಂದು ಕಷ್ಟ ಅಂತ ಬಂದಾಗೆ ನಮ್ಗೆ ಏನೇ ಅನ್ಕತೆ ನಾವು ಕೈಲಾದಷ್ಟು ಕೊಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿವರೆಗೆ ಬಂದಿದ್ದೀವಿ. ಆಮೇಲೆ ಸುತ್ತ ಊರುಗಳಿಗೆಲ್ಲ ಹೋದಾಗ ನನ್ನ ಒಂದು ಏನೋ ಒಂದು ಕಡೆ ಗುರುತಿಸಿ ನಮ್ಮ ವೆಹಿಕಲ್ ನಿಂದಿರಿಸಿ ಗುರುತಿಸಿ ಮಾತಾಡಿಸಿ ಪ್ರೀತಿಯಿಂದ ಕಳಿಸ್ತಾರಲ್ಲ, ಅದಕ್ಕಿಂತ ಪ್ರೀತಿ ಇನ್ನು ಯಾವುದು ಎಷ್ಟು ಕೊಟ್ಟರು ಸಾಲದು. ಯಾಕಂದರೆ ಒಬ್ಬ ಮನುಷ್ಯ ಪ್ರೀತಿಯಿಂದ ಮಾತಾಡಿಸಿ ನಕ್ಕಂತ ಮಾತಾಡ್ತಾರೆ ಅಂತಂದರೆ ಅದೇ ನಮ್ಮ ಒಂದು ಆಸ್ತಿ. ನಾವು ಗಳಿಸಿರ್ತಕ್ಕಂಥದ್ದು ಏನಿಲ್ಲ, ಜನಗಳ ಪ್ರೀತಿ ವಿಶ್ವಾಸನೇ ನಮ್ಮ ಆಸ್ತಿ ಅಂದ್ಕೊಂಡು ನಾವು ಒಂದು ಉದ್ದೇಶ ಇಟ್ಕೊಂಡು ನಾವು ಹೊಂಟಿದ್ವಿ. ಆ್ಯಕ್ಚುಲಿ ಫಸ್ಟಿಗೆ ನಾವು PUC ಹೋಗ್ಬೇಕಾದ್ರೆ ನಾನು ಒಂದು ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಂತ ಆಸೆ ಇತ್ತು ಸರ್. ನಾನು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು ಅಂತೇಳಿ ಸಣ್ಣ ಪುಟ್ಟ ವೀಡಿಯೋಗಳೆಲ್ಲ ಮಾಡ್ಕೊಂಡು ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿದ್ವಿ ಸರ್ ನಾವು. ಅದು ಏನಾಯಿತು, ನಮಗೆ ಆ ಕಡೆ ಏನೋ ಡೈವರ್ಟ್ ಆಗಿ ನಾವು ಒಂದು ಸಮಾಜ ಸೇವೆಗೆ ನಾವು ಬಂದ್ಬಿಟ್ವಿ. ಈಗಲೂ ನಾವು ಇಂಡಸ್ಟ್ರಿಗೆ ಹೋಗ್ಬೇಕಂತೇಳಿ ಮೊದಲಿಂದನೂ ಆಸೆ ಇತ್ತು. ನೋಡೋಣ ಸರ್ ಭಗವಂತ ಹೆಂಗಾಗುತ್ತೆ ಇಲ್ಲ ಅಂತೇಳಿ ನಾವು ಸಮಾಜ ಸೇವೆಯಲ್ಲಿ ಬಂದ್ಬಿಟ್ವಿ. ಇದರಲ್ಲೇ ನಾವು ಮುಂದೆ ಹೋಗ್ತಾ ಇದ್ದೀವಿ ಸರ್, ಅಷ್ಟೇ ಇನ್ನೇನಿಲ್ಲ. ಏನು ಯಾವಾಗ ಹೇಳ್ತಾರೆ ಸರ್ ಅವೆಲ್ಲ ಫೋಟೋ? ಸರ್ ಅದೆಲ್ಲ ಡಿಗ್ರಿ ಫೈನಲ್ ಇಯರು, ಡಿಗ್ರಿ ಮುಗಿದ ಮೇಲೆ ಒಂದು ಕೆಲವೊಂದು ಫೋಟೋಸ್ ಇದಾವೆ ಸರ್. ಅವಾಗ ಇಳಿದಿದ್ದು ಫೋಟೋ ಸರ್ ಅದು. ನಮ್ಮ ತಂದೆಯವರು ಒಂದು ಖುಷಿ, ಹಾಂ ಸರ್, ಅಷ್ಟೇ ನೋವು. ಹೌದು, ಇವತ್ತು ನನ್ನ ಮಕ್ಕಳು ಸಂಸ್ಕಾರ ಕಲ್ತರು ಅಂತಕ್ಕಂಥ ಖುಷಿ, ಹೌದು, ಸಾಲ ಮಾಡಿಬಿಟ್ರು ಅಂತಕ್ಕಂಥ ಹೌದು ಖುಷಿ. ಸರ್. ಏನು ಇದ್ರು ಏನಿಲ್ಲ ಸರ್, ಅವ್ರಿಗೆ ಪಾಪ ಏನಂತಂದರೆ ಅವರು ಏನೋ ಒಂದು ದುಡ್ಡು ಗಳಿಸ್ಬೇಕು, ನಾವೆಲ್ಲ ನಾಲ್ವರ ಜೊತೆ ಹೆಂಗಿರ್ತಾರೆ ಹಂಗಿರ್ಬೇಕು ಅಂತೇಳಿ ಅವ್ರ ಆಸೆ ಸರ್. ಬಟ್ ನಮ್ದು ಏನಂದರೆ ದುಡ್ಡು ಗಳಿಸೋಣ, ಪ್ರಥಮ ಬಾರಿಗೆ ನಾವು ಹೆಸರು ಗಳಿಸೋಣ, ಜನಗಳು ಪ್ರೀತಿ ವಿಶ್ವಾಸ ಗಳಿಸೋಣ. ಇವಾಗ JN ಗಣೇಶಣ್ಣನವರು ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಸರ್ ನಮಗೆ. ಯಾವುದೇ ಒಂದು ಗ್ರಾಂಟ್ ಆಗಲಿ, ಯಾವುದೇ ಒಂದು ಸಮಸ್ಯೆ ಆಗಲಿ, ಯಾವುದೇ ಒಂದು ಹಿಂಗಂತ ಇದ್ದಾಗ ಶಾಸಕರು ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಒಳ್ಳೆಯವರಿಗೆ ಒಳ್ಳೇದಾಗ್ತದೆ, ದೇವರ ಆಶೀರ್ವಾದ ನಿಮ್ಮೆಲ್ಲಗೆ ಇರ್ತೈತೆ. ಇಡೀ ನಮ್ಮ ಕ್ಷೇತ್ರ ನಾನು ಅಡ್ಡಾಡಿದೆ, ನಿಮ್ಮಂಥ ಗ್ರಾಮ ಪಂಚಾಯತಿ ಕೆಲಸ ಆದಷ್ಟು ಯಾವ ಗ್ರಾಮ ಪಂಚಾಯತಿಯಲ್ಲಿ ಆಗಿಲ್ಲ ಅಂಥದ್ದು ಭಾಳ ಒಂದು ದೊಡ್ಡ ವೇದಿಕೆಯಲ್ಲಿ ಅವರು ಭಾಷಣದಾಗ ಹೇಳಿದ್ರು ಸರ್. ಒಳ್ಳೆಯ ಕೆಲಸ ಮಾಡಿದಿರಿ, ಒಳ್ಳೆಯವರಿಗೆ ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ ಅಂತೇಳಿ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವ್ರಿಗೆ ನಾನು ಈ ಒಂದು ಚಾನಲ್ ಮೂಲಕ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕಂದರೆ ಅವ್ರು ಭಾಳ ಅನ್ಯೂನ್ಯವಾಗಿ ನಮ್ಮ ಒಂದು ಕುಟುಂಬದ ಒಂದು ಸೋದರನಾಗಿ ನಾನು ಕಾಣ್ತಾ ಇದ್ದಾರೆ ಸರ್ ಇವತ್ತು. ಒಟ್ಟು ನಾನು ಗಳಿಸಿರೋದು ಒಂದೇ ಅವರ ಪ್ರೀತಿ ಸರ್. ಯಾಕಂದರೆ ನಾನು ಅನುಭವದಲ್ಲೂ ಚಿಕ್ಕವನು, ವಯಸ್ಸಿನಲ್ಲೂ ಚಿಕ್ಕವನು ಸರ್. ಇವತ್ತು ದೊಡ್ಡವರು ನಮಗಿಂತ ನಮ್ಮಪ್ಪನ ವಯಸ್ಸವರು ಕೂಡ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾರಲ್ಲ ಸರ್, ಅದಕ್ಕಿಂತ ಪ್ರೀತಿ ಇನ್ನೇನು ಬೇಕಾಗಿಲ್ಲ, ಅದಕ್ಕಿಂತ ಇನ್ನೂ ಆಸ್ತಿ ಇನ್ನೇನು ಬೇಕಾಗಿಲ್ಲ. ನೋಡೋಣ ಸರ್, ಭಗವಂತ ಇದ್ದರೆ ಇನ್ನೂ ಹೆಚ್ಚಿನ ಪ್ರೀತಿ ಗಳಿಸೋಣ, ಇನ್ನೂ ಹೆಚ್ಚಿನ ಸೇವೆ ಮಾಡೋಣ ಅಂತ ಎಲ್ಲ ಎತ್ತುಗಳು ರೇಸ್ ಮಾಡಿದ್ವಿ. ಆಮೇಲೆ ಅನೇಕ ಕಾರ್ಯಕ್ರಮ ಮಾಡಿದಾಗ ಸ್ನೇಹಿತರು ಇಂಪಾರ್ಟೆಂಟ್ ಆಗ್ತಾರೆ ಸರ್. ನಮಗೆ ಅವರೇ ಕೈ ಜೋಡಿಸಿದಾಗ ಮಾತ್ರ ಅಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಯಾಕಂದರೆ ಅವರು ನಿಜಕ್ಕೂ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಮ್ಮ ಸ್ನೇಹಿತರು ಬೆಳಗಕ್ಕೆ ಪ್ರತಿಯೊಂದು ಕೆಲಸಕ್ಕೆ ನನ್ನ ಬೆನ್ನೆಲುಬಾಗಿ ಪ್ರತಿಯೊಂದು ಕಷ್ಟಕ್ಕೆ ನಿಂತ್ಕೊಂಡು ಏನೇ ಆಗಲ್ಲ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ನನ್ನ ಕಾರ್ಯಕ್ರಮಗಳು ನನ್ನ ಮುಖಾಂತರ ಯಶಸ್ವಿಗೊಳಿಸ್ತಾರಲ್ಲ ಸರ್, ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಇವತ್ತು ಸ್ನೇಹಿತರಿಲ್ಲಂದರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಒಬ್ಬನೇ ಏನು ಮಾಡೋಕ್ಕಾಗಲ್ಲ ಸರ್. ನಾನು ಹೇಳ್ತೀನಿ, ಬಟ್ ಅವ್ರ ಜೊತೆಯಲ್ಲಿ ಇದ್ದಾಗ ಮಾತ್ರ ಕಾರ್ಯಕ್ರಮ ಯಶಸ್ಸಾಗುತ್ತೆ ಸರ್. ಸುಮಾರು ಮೊನ್ನೆ ಎತ್ತುಗಳು ರೇಸ್ ಅಲ್ಲ ಸರ್, ಒಂದು 5,000 ಜನ ನಾವು ಬಂದಿದ್ರು ಸರ್. ಅಷ್ಟು ಜನನೂ ನಾವೆಲ್ಲ ಕಂಟ್ರೋಲ್ ಮಾಡಿದೆ ಸರ್. ನಾನು ಒಬ್ಬನಿಂದ ಆಗಲಿಲ್ಲ, ನಮ್ಮ ಸ್ನೇಹಿತರ ಬಳಗ, ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಮಾಡಿದ್ರು ಸರ್. ಇವತ್ತು ತಾವು ರಾಜಕೀಯದಲ್ಲಿ ಯಾವ ಸ್ಥಾನದಲ್ಲಿದ್ದೀರಿ? ನಾನು ಸರ್ ಇವತ್ತು ಮುಂಚೆ ನಮ್ಮ MLA ಅವರು ನನ್ನ ಚೂಸ್ ಮಾಡಿ ನೀನೇ ಆಗಲೇಬೇಕಂತೇಳಿ ಕುರುಗೋಡು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಸರ್. ಆಮೇಲೆ ಇವತ್ತು ಚುನಾವಣೆ ಘೋಷಣೆ ಮಾಡಿದರು ರಾಹುಲ್ ಗಾಂಧೀಜಿಯವರು, ನಮ್ಮ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು ಮಾಡಿದಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆ ಆಗ್ಬೇಕಂದಾಗ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಸರ್. ನಾವು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ.
ನಾವು ಶಾಲೆಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಶಾಲೆಯಲ್ಲಿ ಒಂದು ಮೂರ್ತಿ ಯಾಕೆ ಕೂಡಿಸ್ಬಾರ್ದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂತು ಸರ್. ಅವತ್ತೇ ತೀರ್ಮಾನ ಮಾಡಿದ್ವಿ. ಅವತ್ತೇ ನಾವೆಲ್ಲ ಹೇಳಿ ಫುಡ್ಡಿಂಗೆಲ್ಲ ಹಾಕಿ ಒಂದು 15 ದಿನದಲ್ಲಿ ನಾವು ಆ ಮೂರ್ತಿಯನ್ನು ಕುಡಿಸಿದ್ವಿ ಸರ್. ಇವತ್ತು ಆ DC AC ಬಂದಿದೆ ಸರ್, ಭಾಳ ಖುಷಿಪಟ್ಟರು ಸರ್. ಎಲ್ಲ ಸ್ಕೂಲಿಗೆ ಹೋದೆ ಈ ಥರ ಒಂದು ಮೂರ್ತಿ ಕುಂದರ್ಸಿ ಈ ಒಂದು ಸಂಸ್ಕೃತಿ ಇದು ಮೆರಿತಿದ್ರೆಲ್ಲ ತುಂಬ ಖುಷಿ ಆಗ್ತೈತೆ ಅಂತೇಳಿ ನಾನು ಏನಾದರೂ ಈ ಸ್ಕೂಲಿಗೆ ದೇಣಿಗೆ ಕೊಡ್ತೀನಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಹೇಳಿದ್ರು ಸರ್. ಒಂದಿದೆ, ಎಷ್ಟೋ ಜನ ಇವತ್ತು ಬಡವರು ಇದ್ದಾರೆ, ಆಮೇಲೆ ಬಡ ಮಕ್ಕಳು ಇದ್ದಾರೆ, ಅವ್ರಿಗೆ ಸಹಾಯ ಆಯಿತು. ಆದರೂ ಕೂಡ ಇವತ್ತು ಚಿದಾನಂದ ಅವ್ರ ಕಡೆಯಿಂದ ಏನೋ ಒಂದಿಷ್ಟು ಉಚಿತ ಮದುವೆಯಾದ ಒಂದು ಆಸೆ ಇದೆ. ವರ್ಷಕ್ಕೆ ಒಂದು 5 ಮದುವೆ ಮಾಡಲಿ ಸರ್ ಸಾಕು, ಅವ್ರಿಗೊಂದು ಇನ್ನೂ ಸ್ವಲ್ಪ ನಮಗೆ ಎಚ್ಚರ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದ್ದಾರೆ. ತಮ್ಮ ಅಭಿಪ್ರಾಯ ಸರ್? ನಮ್ಮದು ಇನ್ನೂ ಮದುವೆ ಆಗಿಲ್ಲ ಸರ್, ನಾವು ಮದುವೆ ಆಗಿಲ್ಲ. ನಮ್ಮದು ಒಂದು ಆಸೆ ಏನಂದರೆ, ಭಗವಂತ ಏನಾದರೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿದರೆ ನನ್ನ ಮದುವೆ ಜೊತೆ 11 ಬಡ ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕು, ನಮ್ಮ ಜೊತೆಗೇನೆ ಮದುವೆ ಮಾಡ್ಬೇಕು ಅಂಬೋದು ಒಂದು ಆಸೆ ಇದೆ ಸರ್. ನಮ್ಮದು ಆಗಲಿ ನಮ್ಮಪ್ಪಂದಾಗಲಿ ಅದೊಂದು ಆಸೆ ಇದೆ. ಬಟ್ ಏನಂದರೆ, ಯಾಕಂದರೆ ಇವತ್ತು ಬಡ ಕುಟುಂಬದವರು ಭಾಳಷ್ಟು ಇದ್ದಾರೆ ಸರ್. ನಮಗೆ ತಿಳಿದ ಮಟ್ಟಿಗೆ ಸುತ್ತಮುತ್ತ ಊರುಗಳಾಗ ಹೋದಾಗೆ ಇಲ್ಲೇ ಒಂದು ಕಡೆ ಪಾಪ ಅವರು ತಾಳಿ ತಡ್ಕೊಳ್ಳಾರ್ದಂಥ ಸಂದರ್ಭದಲ್ಲಿ ಕೂಡ ಇದ್ದಾರೆ ಸರ್. ಅವ್ರು ನಾವು ನೋಡಿದ್ವಿ, ಅವ್ರು ನಾವು ಕಂಡಿದ್ದೀವಿ ಸರ್. ಅಂಥ ಸಮಸ್ಯೆಗಳಿಗೆ ನಾವು ಹೋಗಿದ್ದೀವಿ ಸರ್, ಭಾಗಿಯಾಗಿದ್ದೀವಿ. ಅಂಥವ್ರಿಗೆ ನಾವು ಅನಿಸಿದ್ದು ಒಂದೇ, ಅಂಥವ್ರಿಗೆ ನಾವು ಯಾಕೆ ಮಾಡಬಾರ್ದು? ಯಾಕಂದರೆ ನಮಗೆ ಅನೇಕ ಜನಗಳು ಬರ್ತಾರೋ, ನಮ್ಮ ಒಂದು ಆಶೀರ್ವಾದ ಮಾಡ್ತಾರೆ ನಮ್ಮ ಮದುವೆಗೆ. ನಮ್ಮ ಆಶೀರ್ವಾದ ಜೊತೆಗೆ ಅವರು ಕೂಡ ಮಾಡಲಿ, ಎಲ್ಲರೂ ಬರಲಿ ಅಂತಕ್ಕಂಥದ್ದು ಒಂದು ಆಸೆ ಇದೆ ಸರ್. 11 ಜೋಡಿಗಳಿಗೆ ಮದುವೆ ಮಾಡಿಕೊಡ್ಬೇಕು ಅಂಬೋದು ಒಂದು ಆಸೆ ಇದೆ. ಆ ದೇವರು ಒಂದು ಅನುಗ್ರಹ ಮಾಡಿದರೆ 100% ಮುಂಬರುವಂಥ ದಿನಗಳಲ್ಲಿ ನಮ್ಮ ಮದುವೆ ಜೊತೆ 11 ಮದುವೆಗಳು ಮಾಡಿಕೊಡುವಂಥದ್ದು ಆಸೆ ಇದೆ ಸರ್. 100 ಇರಲಿ, ಆಮೇಲೆ ನೋಡ್ಕೊಳ್ಳೋಣ, ನನಗೆ ಫಸ್ಟ್ ಕೊಟ್ಬಿಡೋಣ ಅಂತೇಳಿ ಉದ್ದೇಶ ಇಟ್ಕೊಂಡು ನಾನು ಸ್ಕೂಲ್ ಮಕ್ಕಳೇ ಆಗಲಿ, ಆಮೇಲೆ ನಾವೆಲ್ಲ ಸ್ಕೂಲ್ ಟೀಚರ್ಗಳಿಗೆಲ್ಲ ನಾನು ಹೇಳಿದೆ ಸರ್, ಎಲ್ಲ ಬಡ ಮಕ್ಕಳು ಯಾರು ಬುಕ್ಕ ಪೆನ್ಸ್ ತಾಳಲಾರ್ದಂಥ ಸಂದರ್ಭದಲ್ಲಿ ಯಾರಿದ್ದಾರೋ ಅಂಥವ್ರನ್ನ ಲೀಸ್ಟ್ ಮಾಡಿರಿ ಮೇಡಮ್, ನಾನು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದೆ ಸರ್. ಅವರು 50 ಜನ ಮಕ್ಕಳನ್ನ ಲೀಸ್ಟ್ ಮಾಡಿದ್ದಾರೆ ಸರ್. ಅವರೆಲ್ಲರಿಗೂ ಪೆನ್ನು, ಪೆನ್ಸಿಲು, ಬುಕ್ಕು, ಕೊರಬೆಂಡಾಲು ಅವರೆಲ್ಲರಿಗೂ ನಾನು ಸ್ವಂತ ಒಂದು ವೆಚ್ಚದಿಂದ ನಾನು ಅವರಿಗೆ ಸಹಾಯ ಮಾಡಿದ್ದೀನಿ ಸರ್. ಇಲ್ಲೇ ಒಂದು ಕಡೆ ಹಿಂಗೆ ಬಜಾರ್ಕಾರ ಹೋಗಾರ ಸಣ್ಣ ಹುಡುಗರು ಭಿಕ್ಷೆ ಬೇಡೋದಾಗಲಿ, ಊಟ ಇಲ್ಲದ ಕುಂತ್ಕೊಂಡಿರೋದಾಗಲಿ ಅವೆಲ್ಲ ನೆನೆಸ್ಕೊಂಡ್ರೆ ಇದೆಲ್ಲ ಮಾಡೋದಕ್ಕೆ ಒಂದು ಅಧಿಕಾರ ಬೇಕು. ಬಟ್ ಆ ಒಂದು ಅಧಿಕಾರಕ್ಕೋಸ್ಕರ ಒದ್ದಾಡ್ತೀನಿ ಸರ್. ನನಗೆ ಅಪ್ಪಿ ಯಾವುದಾದ್ರೂ ಒಂದು ದೇವ್ರ ದೈವದಿಂದ ಒಂದು ಸಣ್ಣ ಅಧಿಕಾರ ಸಿಕ್ತಂದರೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಬಡತನ ನಿರ್ಮೂಲನೆ ಮಾಡ್ಬೇಕು ಅನ್ನೋದು ಒಂದು ಕನಸೈತೆ ಸರ್. ಯಾರೇ ಒಬ್ಬರಾಗಲಿ ಕಷ್ಟ ಅಂತ ಬಂದಿರಬಾರ್ದು ಸರ್, ಕಷ್ಟ ಅಂತ ಅಂದಿರಬಾರ್ದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇವತ್ತು ಇದೇನು ಸರ್, ಆ ದೇವ್ರ ಭಗವಂತ ಜನಗಳ ಪ್ರೀತಿ ಹೆಂಗಿದೆ ಅಂತೇಳಿ ನಾನು ವಿಚಾರ. ಸರ್ ವೈರುಗಳು ಇದ್ದಾರೆ, ತುಂಬ ಇದ್ದಾರೆ. ಬಟ್ ಅವ್ರಿಗೂ ನಾನು ಯಾವುದೇ ಕಾರಣಕ್ಕೆ ದ್ವೇಷ ಮಾಡಿದೆ ಸರ್. ಯಾಕಂದರೆ ಸಮಯ ಸಂದರ್ಭ ಬಂತಂದರೆ ಎಲ್ಲರಿಗೂ ಉತ್ತರ ಕೊಡುತ್ತೆ. ನನಗೂ ತುಂಬಾ ಕೆಟ್ಟದಾಗಿ ಬಯಸಿದ್ದಾರೆ ಸರ್. ನನಗೆ ಚಿದಾನಂದ ಬೆಳೀತಾ ಇದ್ದಾನೆ, ತುಳಿಬೇಕೆಂಬ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ ಸರ್. ಅವರಿಗೆಲ್ಲ ಹೇಳೋಕ್ಕೆ ಇಚ್ಛೆ, ಒಂದು ಈ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್, ಈ ವಾಹಿನಿ ಮುಖಾಂತರ ಅವರು ಕೂಡ ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಸರ್, ನಾನು ಇವತ್ತು ಎಷ್ಟು ಕಷ್ಟ ಅಂತಂದರೆ, ನಾವು ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಸರ್ ಅದು ಅಷ್ಟು ಕೆಲಸ ಸರ್. ನನ್ನ ಒಂದು ಹೆಜ್ಜೆಯೂ ಕೂಡ ನಾನು ಟಾರ್ಗೆಟ್ ಮಾಡ್ಬೇಕಂತಿದೆ ಸರ್. ನಾನು ಅವ್ರಿಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅವ್ರ ಸ್ನೇಹಿತರು ಬೆಳೆದವ್ರಿ ಸರ್. ಯಾಕಂದರೆ ಇವತ್ತು ನಾನು ಯಾವುದೇ ಒಂದು ಊರಾಗ ಹೋಗಲಿ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳೋದು ಸರ್. ಅವರು ಚಿದಾನಂದ ಹೆಂಗೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರೋದು ಸರ್. ಯಾವುದೇ ಕಡೆ ಚಿದಾನಂದ ಹಂಗ ಹಿಂಗ ಅಂತ ಹೇಳಿದ್ದಾರೆ ಸರ್. ಬಟ್ ಚಿದಾನಂದ ಏನಂತೇಳಿ ನಮ್ಮ ಪ್ರೀತಿಸೋ ಜನಗಳಿಗೆ, ನಮ್ಮ ಸ್ನೇಹಿತರು ಬೆಳೆದವರಿಗೆ ಎಲ್ಲರಿಗೂ ಗೊತ್ತು ಸರ್. ಬಟ್ ಇವ್ರು ಕೆಡ್ಸೋಕೆ ನಿಂತರೆ ಏನು ಆಗಲ್ಲ. ಭಗವಂತ ಇದ್ದಾನೆ, ಮೇಲೆ ಕೆಡಿಸೋನು ಉಳಿಸೋನು ಅವನಿದ್ದಾನೆ, ಬೆಳೆಸೋನು ಕೂಡ ದೇವರಿದ್ದಾರೆ. ಜನ ಜೊತೆಗೆ ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂಥ ಜನಗಳಿದ್ದಾರೆ ಅಂತ ಒಂದು ಆ ಧೈರ್ಯದ ಮೇಲೆ ನಾನು ಹೋಗ್ತಾ ಇದ್ದೇನೆ ಸರ್.
ನನಗೂ ತುಂಬಾ ವೈರಿಗಳಿದ್ದಾರೆ ಸರ್. ಅವರು ಕೂಡ ನಾನು ದ್ವೇಷ ಮಾಡಲ್ಲ. ನಾನು ದೇವರಾಣೆಗೂ ಮುಂಬರುವಂಥ ದಿನಗಳು ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವರು ಸರ್ಕಾರಿ ಶಾಲೆ ಬಗ್ಗೆ ಮಕ್ಕಳನ್ನ ಉಳಿಸಿ ಆಮೇಲೆ ಸರ್ಕಾರಿ ಶಾಲೆ ಮಕ್ಕಳನ್ನ ಸೇರಿಸ್ತಾರೆ. ನಾವು ಕೂಡ ಸರ್ಕಾರಿ ಶಾಲೆ ಓದ್ತೇವೆ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇವೆ ಸರ್. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇವತ್ತು ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ ಸರ್. ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಓದಿದವರು ನಾವು ಎಲ್ಲ ನೋಡಿದ್ದೇವೆ. ಪ್ರೈವೇಟ್ ಸ್ಕೂಲಲ್ಲಿ ನೋಡಿದ್ದೇವೆ, ಸರ್ಕಾರಿ ಶಾಲೆಯಲ್ಲಿ ಓದಿದವರು ನೋಡಿದ್ದೇವೆ, ಪ್ರೈವೇಟ್ ಶಾಲೆಯಲ್ಲಿ ಓದಿದವರು ನೋಡಿದ್ದೇವೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಮಾತ್ರ ಉನ್ನತ ಸ್ಥಾನದಲ್ಲಿ ಇರೋಕ್ಕೆ ಇದ್ದಾರೆ ಸರ್. IAS ಆಗಿರ್ಬೋದು, IPS ಆಗಿರ್ಬೋದು, SI ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಈ ಅನೇಕರ ವ್ಯಕ್ತಿಗಳನ್ನು ನಾವು ನೋಡಿದಾಗ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಮಾತ್ರ ಈ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಯಾಕಂದರೆ ಅವರ ಧೈರ್ಯ, ಶಕ್ತಿ, ಶೌರ್ಯ ಎಲ್ಲವನ್ನು ಕಲಿಸೋದೇ ಸರ್ಕಾರಿ ಶಾಲೆ. ಅದಕ್ಕೋಸ್ಕರ ಸರ್ಕಾರಿ ಶಾಲೆಯನ್ನು ಓದಬೇಕು ಅಂತೇಳಿ ನಾನು ಈ ಒಂದು ವಾಹಿನಿ ಮುಖಾಂತರ ಇಡೀ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಮೊದಲನೇ ಬಾರಿ ನಾನು ಚಾನಲ್ ಮುಖಾಂತರ ಕುತ್ಕೊಂಡು ಮಾತಾಡ್ತಿರೋದು ಸರ್. ಅದು ಈ ಜನನಾಯಕ ಅಪ್ಪು ಚಾನಲ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್ ಈ ಚಾನಲ್ ಅವರಿಗೆ. ಯಾಕಂದರೆ ನನ್ನ ಈ ಕಿರು ಪರಿಚಯವನ್ನು ಮಾಡ್ತಿರೋರೇ ನೀವು. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat, power. Stick to the rhythm of the beat, power. Bad man no feel defeat.